ಇನ್ನು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ಚಂದನವನಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ. ಪುತ್ರ ವಿನೀಶ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಪ್ಪನ ಆರೋಗ್ಯ ವಿಚಾರಿಸಿದ್ದಾನೆ. ಮತ್ತೊಂದು ಕಡೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅವಧೂತರೊಬ್ಬರು ಭವಿಷ್ಯ ಕೂಡ ನುಡಿದಿದ್ದಾರೆ. ಬನ್ನಿ ನೋಡೋಣ. ದರ್ಶನ್ ಅವರು ರಾಜಕೀಯಕ್ಕೆ ಒಂದೇ ಬರ್ತಾರೆ. ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಡಿ ಬಾಸ್ಗೆ ಶುರುವಾಯ್ತಾ ರಾಜಯೋಗ. 2025ಕ್ಕೆ ದರ್ಶನ್ಗೆ ಶುರುವಾಗುತ್ತಾ ಶುಕ್ರ ದೆಸೆ. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ದರ್ಶನ್ ರಾಜಕೀಯಕ್ಕೆ ಖಂಡಿತ ಬರ್ತಾರೆ. ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಅಪ್ಪನನ್ನ ಭೇಟಿಯಾದ ಪುತ್ರ ವಿನೀಶ್. ಅಪ್ಪನಿಗೆ ಜಾಮೀನು ಸಿಕ್ತಿದ್ದಂತೆ ಮಗ ವಿನೀಶ್ ಫುಲ್ ಖುಷ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದು ತಂದೆಯನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಯಾರಿಗೂ ಈ ಸಂದರ್ಭ ಬರಬಾರದು. ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನು ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ದುಡುಕಬಾರದು ಅನ್ನೋದಕ್ಕೆ ಉದಾಹರಣೆ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ದರ್ಶನ್ರಿಂದ ಉತ್ತಮ ನಡೆ ನಿರೀಕ್ಷಿಸುತ್ತೇವೆ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಚಂದನವನಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಅವಧೂತರು ಹೇಳಿದಂತೆ ಮುಂದೊಂದು ದಿನ ದರ್ಶನ್ ರಾಜಕೀಯಕ್ಕೆ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ಚಂದನವನಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ. ಪುತ್ರ ವಿನೀಶ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಪ್ಪನ ಆರೋಗ್ಯ ವಿಚಾರಿಸಿದ್ದಾನೆ. ಮತ್ತೊಂದು ಕಡೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅವಧೂತರೊಬ್ಬರು ಭವಿಷ್ಯ ಕೂಡ ನುಡಿದಿದ್ದಾರೆ. ಬನ್ನಿ ನೋಡೋಣ. ದರ್ಶನ್ ಅವರು ರಾಜಕೀಯಕ್ಕೆ ಒಂದೇ ಬರ್ತಾರೆ. ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಡಿ ಬಾಸ್ಗೆ ಶುರುವಾಯ್ತಾ ರಾಜಯೋಗ. 2025ಕ್ಕೆ ದರ್ಶನ್ಗೆ ಶುರುವಾಗುತ್ತಾ ಶುಕ್ರ ದೆಸೆ. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ದರ್ಶನ್ ರಾಜಕೀಯಕ್ಕೆ ಖಂಡಿತ ಬರ್ತಾರೆ. ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಅಪ್ಪನನ್ನ ಭೇಟಿಯಾದ ಪುತ್ರ ವಿನೀಶ್. ಅಪ್ಪನಿಗೆ ಜಾಮೀನು ಸಿಕ್ತಿದ್ದಂತೆ ಮಗ ವಿನೀಶ್ ಫುಲ್ ಖುಷ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದು ತಂದೆಯನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಯಾರಿಗೂ ಈ ಸಂದರ್ಭ ಬರಬಾರದು. ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನು ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ದುಡುಕಬಾರದು ಅನ್ನೋದಕ್ಕೆ ಉದಾಹರಣೆ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ದರ್ಶನ್ರಿಂದ ಉತ್ತಮ ನಡೆ ನಿರೀಕ್ಷಿಸುತ್ತೇವೆ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಚಂದನವನಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಅವಧೂತರು ಹೇಳಿದಂತೆ ಮುಂದೊಂದು ದಿನ ದರ್ಶನ್ ರಾಜಕೀಯಕ್ಕೆ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ಚಂದನವನಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ. ಪುತ್ರ ವಿನೀಶ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಪ್ಪನ ಆರೋಗ್ಯ ವಿಚಾರಿಸಿದ್ದಾನೆ. ಮತ್ತೊಂದು ಕಡೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅವಧೂತರೊಬ್ಬರು ಭವಿಷ್ಯ ಕೂಡ ನುಡಿದಿದ್ದಾರೆ. ಬನ್ನಿ ನೋಡೋಣ. ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಡಿ ಬಾಸ್ಗೆ ಶುರುವಾಯ್ತಾ ರಾಜಯೋಗ. 2025ಕ್ಕೆ ದರ್ಶನ್ಗೆ ಶುರುವಾಗುತ್ತಾ ಶುಕ್ರ ದೆಸೆ. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ದರ್ಶನ್ ರಾಜಕೀಯಕ್ಕೆ ಖಂಡಿತ ಬರ್ತಾರೆ. ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನು ಆಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಅಪ್ಪನನ್ನ ಭೇಟಿಯಾದ ಪುತ್ರ ವಿನೀಶ್. ಅಪ್ಪನಿಗೆ ಜಾಮೀನು ಸಿಕ್ತಿದ್ದಂತೆ ಮಗ ವಿನೀಶ್ ಫುಲ್ ಖುಷ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದು ತಂದೆಯನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಯಾರಿಗೂ ಈ ಸಂದರ್ಭ ಬರಬಾರದು. ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನು ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ದುಡುಕಬಾರದು ಅನ್ನೋದಕ್ಕೆ ಉದಾಹರಣೆ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ದರ್ಶನ್ರಿಂದ ಉತ್ತಮ ನಡೆ ನಿರೀಕ್ಷಿಸುತ್ತೇವೆ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಚಂದನವನಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಅವಧೂತರು ಹೇಳಿದಂತೆ ಮುಂದೊಂದು ದಿನ ದರ್ಶನ್ ರಾಜಕೀಯಕ್ಕೆ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ ಎಲ್ಲವೂ ಕೂಡ. ಆದರೆ ಸಾಧಾರಣವಾಗಿ ಒಂದು ಮಾತಿದೆ, ನಾನಿವತ್ತು ಚರ್ಚೆಯಲ್ಲೂ ಕೂಡ ಕೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಆಫೀಸರ್, DSP, ACP ಅಥವಾ DIG ಯಾರೇ ಆಗಿರಲಿ, ಕೋರ್ಟ್ ಕಟಕಡೆಯಲ್ಲಿ ಬೇರೆ ಯಾವುದಾದ್ರೂ ಕಾರಣಗಳಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಅವರ ಫೋನ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಅವರಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಿಮಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ. ಎಂಥವರೇ ಆಗಿರಲಿ, ಬೇಕಿದ್ರೆ ಮುಖ್ಯಮಂತ್ರಿ ನಿಂತಿರಲಿ, ಒಂದು ವೇಳೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಂಗ್ ಆದರೂ ಕೂಡ ಬಿಡಲ್ಲ. ಅಂಥದ್ರಲ್ಲಿ ಇದೇ ಕೋರ್ಟ್ಗೆ ಮಧ್ಯಂತರ ಜಾಮೀನು ಪಡೆದದ್ದು ಬೆನ್ನು ನೋವಿನ ಚಿಕಿತ್ಸೆ ಅನ್ನೋ ಕಾರಣ. ಇರಲಿ ಇಲ್ಲದೇ ಇರಲಿ ಅದು ಬೇರೆ ವಿಚಾರ. ಆದರೆ ಕೋರ್ಟ್ಗೆ ಹೇಳಿದ್ದು ಇಲ್ಲ, ಬಹಳ ಮಾರಣಾಂತಿಕವಾಗಿದೆ, ಇಲ್ಲಾಂದರೆ ಲಕ್ವ ಹೊಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ CV ನಾಗೇಶ್ ಅವರು ಹೇಳಿದರು. ಆಪರೇಷನ್ ಮಾಡಲೇಬೇಕು. ದರ್ಶನ್ ಅವರನ್ನು ಅವತ್ತು ಜೂನ್ 11 ಏನೋ ಸಮಥಿಂಗ್ ಅರೆಸ್ಟ್ ಮಾಡಿದ್ದು ಜಿಮ್ನಿಂದ. ಆಗ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರು ಅಂತ. ಮತ್ತಿನ 6 ತಿಂಗಳ ಅವಧಿಯಲ್ಲಿ ಏನೇನಾಯಿತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಯಾವಾಗ ಜೈಲು ಪಾಲಾಗ್ತಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳಬಾರ್ದು ಅಂತೇನಿಲ್ಲ. ಹೈಟ್ ಇದ್ದಾರೆ, 6 ಫುಟ್ ಹೈಟ್ ಇದ್ದಾರೆ, ಕಾಣಿಸ್ಕೋಬೋದು. ಬಳ್ಳಾರಿ ಜೈಲಿಗೆ